ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿ 7ನೇ ದಿವಸ ಯಾವ ರೀತಿ ಪೂಜೆ ಮಾಡಬೇಕು, ಹಾಗೆ ಯಾವ ದೇವಿನ ಪೂಜೆ ಮಾಡಬೇಕು, ಈ ದೇವಿಗೆ ಪ್ರಿಯವಾಗಿರುವಂಥ ಹೂ ಯಾವುದು, ನೈವೇದ್ಯ ಯಾವುದು, ಜೊತೆಗೆ ಈಕೆಯನ್ನು ಯಾವ ಮಂತ್ರವನ್ನು ಪಠನೆ ಮಾಡುವುದರ ಮುಖಾಂತರ ಪೂಜೆ ಮಾಡಬೇಕಾಗತ್ತೆ, ಇನ್ನು ಈ ದೇವಿನ ಪೂಜೆ ಮಾಡೋದ್ರಿಂದ ನಮಗೆಲ್ಲ ಏನೆಲ್ಲ ಲಾಭಗಳು ಫಲಗಳು ಲಭಿಸುತ್ತೆ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ನವರಾತ್ರಿ 7ನೇ ದಿವಸ ದುರ್ಗಾಮಾತೆ 7ನೇ ಸ್ವರೂಪವಾದಂತಹ ಕಾಳರಾತ್ರಿ ದೇವಿನ ಪೂಜೆ ಮಾಡಲಾಗುತ್ತೆ. ಕಾಳರಾತ್ರಿ ದೇವಿ 9 ದುರ್ಗಾಮಾತೆಯ ಸ್ವರೂಪಗಳಲ್ಲಿ ಅತ್ಯಂತ ಭಯಂಕರವಾದಂತಹ ಒಂದು ಸ್ವರೂಪ ಅಂತ ಹೇಳ್ಬೋದು. ಕಾಳರಾತ್ರಿ ದೇವಿಯು ಎಲ್ಲ ರಾಕ್ಷಸ ಶಕ್ತಿಗಳನ್ನು, ದುಷ್ಟ ಶಕ್ತಿಗಳನ್ನು ಮತ್ತು ನಕಾರಾತ್ಮಕ ಅಂಶಗಳನ್ನು ನಾಶ ಮಾಡ್ತಾಳೆ. ಕಾಳರಾತ್ರಿ ದೇವಿಯ ಸ್ವರೂಪವನ್ನು ವರ್ಣಿಸುವುದಾದರೆ ಈಕೆಯ ಚರ್ಮದ ಬಣ್ಣ ಬಂದು ನೀಲಿ ವರ್ಣವಾಗಿರುತ್ತದೆ. ಜೊತೆಗೆ ಈಕೆ ಕತ್ತೆಯ ಮೇಲೆ ಸವಾರಿ ಮಾಡ್ತಾ ಇರ್ತಾಳೆ. ಕೆದರಿದಂತಹ ಕೂದಲು, ಬೆಂಕಿಯಂತಹ ಕಣ್ಣುಗಳು, ಹಾಗೆ ಕೈಗಳಲ್ಲಿ ಆಯುಧಗಳನ್ನು ಇಟ್ಕೊಂಡಿರ್ತಾಳೆ. ಜೊತೆಗೆ ಶಿವನ ಅಂಶವಾದಂತಹ 3ನೇ ಕಣ್ಣು ಹಾಗೆ ಹುಲಿಯ ಚರ್ಮವನ್ನು ತನ್ನ ವಸ್ತ್ರವನ್ನಾಗಿ ಮಾಡಿಕೊಂಡಿರ್ತಾಳೆ. ಇನ್ನು ಕಾಳರಾತ್ರಿ ದೇವಿಯನ್ನು ಪೂಜೆ ಮಾಡುವುದರಿಂದ ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸಬಹುದು. ಜೊತೆಗೆ ಪಾಪಗಳು ಮತ್ತು ಅಡೆತಡೆಗಳನ್ನು ನಿವಾರಣೆ ಮಾಡ್ತಾಳೆ ಈ ತಾಯಿ. ಹಾಗೆ ಈ ಎಲ್ಲ ರೀತಿಯಾದಂತಹ ಭಯಗಳಿಂದ ಮುಕ್ತರಾಗೋದಕ್ಕೆ ಸಹಾಯ ಮಾಡ್ತಾಳೆ ಈ ತಾಯಿ. ಇನ್ನು ಕಾಳರಾತ್ರಿ ದೇವಿಯನ್ನು ಶುಭಂಕರಿ ಅಂತಲೂ ಕೂಡ ಕರೆಯಲಾಗುತ್ತೆ. ಯಾಕಂದರೆ ಇವಳು ತನ್ನ ಭಕ್ತರಿಗೆ ಮಂಗಳಕರ ಫಲಿತಾಂಶಗಳನ್ನು ನೀಡ್ತಾಳೆ. ಹಾಗಾಗಿ ಈಕೆನ ಶುಭಂಕರಿ ಅಂತ ಕೂಡ ಕರೆಯಲಾಗುತ್ತೆ. ಇವಾಗ ನವರಾತ್ರಿ 7ನೇ ದಿವಸ ಕಾಳರಾತ್ರಿ ದೇವಿನ ಯಾವ ರೀತಿ ಪೂಜೆ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಕಾಳರಾತ್ರಿ ದೇವಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಹೂ ಅಂದರೆ ಅದು ಪಾರಿಜಾತ ಹೂ. ಪಾರಿಜಾತ ಹೂಗಳನ್ನು ಅರ್ಪಿಸಿ ಕಾಳರಾತ್ರಿ ದೇವಿಯನ್ನು ಪೂಜೆ ಮಾಡಿದ್ರೆ ಅತ್ಯಧಿಕ ಫಲಗಳನ್ನು ನಾವು ಪಡಿಬಹುದು. ಇನ್ನು ಪಾರಿಜಾತದ ಹೂ ಸಿಗದೇ ಇದ್ದರೆ ಪಕ್ಷದಲ್ಲಿ ನೀಲಿ ಬಣ್ಣದ ಪುಷ್ಪಗಳನ್ನು ಅರ್ಪಿಸಿ ನೀವು ಪೂಜೆನ ಮಾಡಬಹುದು. ಇನ್ನು ಕಾಳರಾತ್ರಿ ದೇವಿಗೆ ಪ್ರಿಯವಾಗಿರುವಂತಹ ನೈವೇದ್ಯ ಅಂದರೆ ಅದು ಬೆಲ್ಲದಿಂದ ಮಾಡಿರುವಂತಹ ನೈವೇದ್ಯವನ್ನು ನೀವು ಇಟ್ಟು ಪೂಜೆನ ಮಾಡಬೇಕಾಗತ್ತೆ. ಬೆಲ್ಲದ ಪಾನಕ ಅಥವಾ ಬೆಲ್ಲದ ಗುಡಾನ್ನ ಅಥವಾ ಬೆಲ್ಲದ ಪಾನಕ, ಈ ರೀತಿಯಾದಂತಹ ನೈವೇದ್ಯಗಳನ್ನ ಮಾಡಿ ಕಾಳರಾತ್ರಿ ದೇವಿಗೆ ಪೂಜೆಯನ್ನು ಮಾಡಬೇಕಾಗತ್ತೆ. ಹೆಚ್ಚಿನ ಫಲಗಳನ್ನು ಕೂಡ ಪಡ್ಕೋಬೋದು. ಇನ್ನು ನವರಾತ್ರಿ 7ನೇ ದಿವಸ ಸರಸ್ವತಿ ಪೂಜೆನೂ ಕೂಡ ಮಾಡಬಹುದು. ಹಾಗಾಗಿ ಸರಸ್ವತಿ ಪೂಜೆನ ಮಾಡುವಂಥವರು ಈ ದಿನ ಕೂಡ ಮಾಡ್ಬೋದು. ಹಾಗೆ ಮಾರನೇ ದಿವಸ ದುರ್ಗಾಷ್ಟಮಿ ದಿವಸನೂ ಕೂಡ ಸರಸ್ವತಿ ಪೂಜೆನ ಮಾಡಬಹುದಾಗಿದೆ. ಇನ್ನು ನವರಾತ್ರಿ 7ನೇ ದಿವಸ ಈ ವರ್ಷ ಕಿತ್ತಳೆ ಬಣ್ಣದ ಬಟ್ಟೆಯನ್ನು ಧರಿಸಿ ಅಥವಾ ಸೀರೆಯನ್ನು ಉಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ. ಇನ್ನು ಕಾಳರಾತ್ರಿ ದೇವಿಯನ್ನು ಪೂಜೆ ಮಾಡುವಾಗ ಯಾವ ಮಂತ್ರವನ್ನು ಪಠನೆ ಮಾಡಬೇಕು ಅಂತಂದರೆ ಓಂ ಕಾಳರಾತ್ರಿ ದೇವಿ ನಮಃ ಅನ್ನೋ ಒಂದು ಮಂತ್ರವನ್ನು 108 ಬಾರಿ ಹೇಳಿಕೊಂಡು ಅರ್ಚನೆಯನ್ನಾಗಲಿ ಮಾಡ್ಬೋದು, ಅಥವಾ ಮಂತ್ರ ಪಠಣೆಯನ್ನು ಕೂಡ ನೀವು ಮಾಡ್ಬೋದು. ಇನ್ನು ಸರಳವಾಗಿ ಹಿಂದಿನ ದಿವಸ ಇಟ್ಟಿರುವಂತಹ ಹೂಗಳನ್ನೆಲ್ಲ ಬದಲಾಯಿಸಿ ತುಪ್ಪದ ದೀಪಗಳನ್ನ ಹಚ್ಚಿ ಇವತ್ತು ಹೇಳಿರುವಂತಹ ಪಾರಿಜಾತ ಹೂ ಅಥವಾ ನೀಲಿ ಬಣ್ಣದ ಹೂಗಳನ್ನು ಅರ್ಪಿಸಿ ಬೆಲ್ಲದಿಂದ ಮಾಡಿರುವಂತಹ ನೈವೇದ್ಯವನ್ನು ಇಟ್ಟು ಕಿತ್ತಳೆ ಬಣ್ಣದ ಅಥವಾ ಆರೆಂಜ್ ಕಲರ್ ಬಟ್ಟೆಯನ್ನು ಹಾಕ್ಕೊಂಡು ಪೂಜೆನ ಸರಳವಾಗಿ ಧೂಪ ದೀಪ ನೈವೇದ್ಯ ಮಾಡೋದರ ಮುಖಾಂತರ ಮಾಡಿದರೆ ಅಲ್ಲಿಗೆ ನವರಾತ್ರಿ 7ನೇ ದಿವಸದ ಕಾಳರಾತ್ರಿ ದೇವಿ ಪೂಜೆ ಸಂಪನ್ನವಾಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ 7ನೇ ದಿವಸ ಕಾಳರಾತ್ರಿ ದೇವಿನ ಯಾವ ರೀತಿ ಪೂಜೆ ಮಾಡಬೇಕು, ಈಗೆಗೆ ಪ್ರಿಯವಾಗಿರುವಂಥ ಹೂ ಯಾವುದು, ನೈವೇದ್ಯ ಯಾವುದು, ಯಾವ ಬಣ್ಣದ ಬಟ್ಟೆನ ಧರಿಸಿ ಪೂಜೆ ಮಾಡಬೇಕಾಗತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ, ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.